ಹಾಯ್, ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ? ಎತ್ತಿನ ಭುಜ. ಎತ್ತಿನ ಭುಜ ಎಲ್ಲಿರೋದು? ಮನೇಲೆ. ನನ್ನ ಜೋಬಲ್ಲಿ ಇತ್ತು, ಈಗ ಇಲ್ಲಿ ಬಂದ್ಬಿಡ್ತು. ಹೇಳಿ ನಿಶಾಂತ್, ಹೆಂಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ಅದಕ್ಕೆ ಈಗ ಬಂದಿದ್ದೀನಿ. ಈಗ ನೋಡ್ಬೇಕು, ಮುಂದೆ ನೋಡ್ಬಿಟ್ಟು ಹೇಳ್ತೀನಿ, ಮುಗಿಸ್ಕೊಂಡ್ ಬಂದಿರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಹಿಂದೆ ನೋಡ್ಬೇಕು, ಪ್ಲೇಸ್ ತೋರಿಸು ಅಂತ ಅಲ್ಲಿ. ಆಕ್ಚುಲಿ ನಾವು ಇವಾಗ ಎತ್ತಿನ ಭುಜ ಟ್ರಕ್ ಇರೋದು 5 ಕಿಲೋಮೀಟರ್ ಟೋಟಲ್ ಅಪ್ ಆ್ಯಂಡ್ ಡೌನ್. ಇವಾಗ ನಮಗೆ ಸ್ಟಾರ್ಟ್ ಮಾಡಿ ಒಂದು 5 ನಿಮಿಷ ಆಗಿದೆ. ನೋಡೋಣ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾವು. 7:15ಗೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ ಎಷ್ಟೊತ್ತಿಗೆ ಮುಗಿಸ್ತೀವಿ ಅಂತ. ಹೌದಾ, ಆನೆ ಬರುತ್ತಂತ. ನಮ್ಮ ನೋಡಿ ಓಡೋಗ್ಬೇಕು. ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನೋಡು, ಮೀಸೆ ತಿರ್ಬಿದ್ದು ಅದೇನಾದ್ರೂ ಒಂದ್ಸರಿ ಕಚ್ಕೊಂತು ಅಂದ್ರೆ ಬಿಡೋದೇ ಇಲ್ಲ, ರಕ್ತ ಇರೋರ್ಗೂ ಬಿಡಲ್ಲ. ಎತ್ತಿನ ಭುಜಕ್ಕೆ ದಾರಿ ಅಂತ. ಏನ್ ಕಾಯಿ? ಇರಳೆಕಾಯಿ. ಇರಳೆಕಾಯಿ ಎಲ್ಲಿರುತ್ತೆ? ಮಾವಿನಕಾಯಿ. ಅದೇ ಉಪ್ಪಿನಕಾಯಿಗೆ ಹಾಕೊಂಡು ತಿಂತಾರಲ್ಲ, ಎಳ್ಳಿಕಾಯಿ. ಅದು ನಾವು ಅದನ್ನ ಎಳ್ಳಿಕಾಯಿ ಅಂತೀವಿ. ಏನ್ ಭರತ ಅಂತ ತಿರುಗು ಒಂದ್ಸಲ. ನಿಶಾಂತ್, ನೀನ್ ಎಲ್ಲ ಸರಿ ಕನ್ನಡಕ ಹಾಕೊಂಡ್ರೆ ಮತ್ತೆ ಇಲ್ಲಿ ನಮ್ ಗರ್ಲ್ಸ್ ಇದ್ದಾರೆ, ಬ್ಯೂಟಿಫುಲ್ ಗರ್ಲ್ಸ್. ಏನ್ರ ಇದು ನಿಮ್ದು ಹುಚ್ಚಾಟ? ಬಾಟಲ್ ಕೊಡು ಅವ್ರಿಗೆ. ವಿಡಿಯೋ ಮಾಡ್ಬೇಕಾ, ಫೋಟೋ ತೆಗಿಬೇಕಾ? ವಿಡಿಯೋ. ಬಾಟಲ್ ಹಂಗೆ ಎಸಿ. ಉಡ್ ಮೇಲೆಲ್ಲ ಕೈ ಇಡ್ಬೇಡ, ಹುಷಾರು ಇಡೋಕಿನ ಮುಂಚೆ. ಇವಳು ನನ್ನ ಮಕ್ಕದ ಒಳಗಡೆ ತಗೊಂತಾಳೆ. ಏನ್ ಒಳ್ಳೆ ಸಿಕ್ತು? ಅರ್ಥವಾಮ್ ಸಿಕ್ತಾ? ಲೀಚಸ್ ಸಿಕ್ಕಿಲ್ವಾ? ವಾವ್, ಗೋಲ್ ರೀಚ್ 200 ಸ್ಟೆಪ್ಸ್. ಹೌದಾ? 200 ಸ್ಟೆಪ್ಸ್ ಬಿಟ್ವಾ? ಹೈಟ್ ಮಾಡ್ಕೊಂಡಿದ್ಯಾ? 5,000 ಟಾರ್ಗೆಟ್ ಇತ್ತು. ಎಷ್ಟು ಸಾವಿರಕ್ಕೆ? 5,000. ಇಲ್ಲಿ ವ್ಲಾಗ್ ಮಾಡ್ತಿರೋರೇನೆ ಫುಲ್ ಔಟ್ ಆಫ್ ಆಗಿದ್ದಾರೆ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಅದು ಆಫ್ ರೋಡ್ಗೆ. ಅದು ಇನ್ನೂ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿ 10 ನಿಮಿಷನೂ ಆಗಿರಲಿಲ್ಲ ನಾವು. ಆಗಲೇ ಒಂದೆರಡು ಲೀಚಸ್ ಇಂದ ಬಂದಿರೋ ಬ್ಲಡ್ ನೋಡಿನೇ ಇವರು ಫುಲ್ಲು ತಲೆ ಸುತ್ತಿ ಬಂದು ಕೂತ್ಕೊಂಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ದ ವ್ಯೂ ಫ್ರಮ್ ಯು. ಕರ್ನಾಟಕ ಫ್ಯಾಕ್ಟ್ರಿಗೆ ಬಂದಿದ್ದೀನೋ. And this is Shekha and this is Nishant. ನಿಶು, sorry. ನಾವು ಅಲ್ಲೋಗಿ ರೀಚ್ ಆದ್ರೇನೆ ಎತ್ತಿನ ಭುಜ ಟ್ರಕ್ ಕಂಪ್ಲೀಟ್ ಆಗೋದು. ಸೊ ನಾವು ಇಷ್ಟು ಎತ್ಕೊಂಡು ಬಂದಿದ್ದೀವಿ. ಫೈನಲಿ ಮುಕ್ತಾಯ ಆಯಿತು, ಬಂದ್ವಿ ಅಲ್ಲ ಗರ್ಲ್ಸ್? ಇಲ್ಲಿ ಬಿಟ್ರು
ಫೈನಲಿ ನಾವು ಎತ್ತಿನ ಭುಜ ಟ್ರಕ್ನ ಮುಗಿಸಿದ್ವಿ, ತುದಿಗೆ ಬಂದಿದ್ದೀವಿ. ನೆಕ್ಸ್ಟ್ ಪ್ಲೇಸಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್. ಎತ್ತಿನ ಭುಜ ಟ್ರಕ್ಕಿಂಗ್ ಮುಗಿಸ್ಕೊಂಡು ಬಂದಿದ್ದು ನಾವು. ನೆಕ್ಸ್ಟ್ ನಾವು ನೀರಲ್ಲಿ ಸ್ವಲ್ಪ ಆಟ ಆಡಿಕೊಂಡು ಇಲ್ಲಿಗೆ ಬಂದ್ವಿ, ಬೆಟ್ಟದ ಭೈರವೇಶ್ವರ ಟೆಂಪಲ್. ಇಲ್ಲೆಲ್ಲ ಫೋಟೋಶೂಟ್ ಆಯಿತು. ನನ್ನ ಫ್ರೆಂಡ್ಸ್ದು ಏನೋ ಮಸ್ತಿ ಮಾಡ್ತಾವ್ರೆ. ಹಾಯ್ ನಿಶಾಂತ್, ಹಾಯ್ ನಿವಿ. ಆಯ್ತು, ಇಷ್ಟೊತ್ತವರೆಗೂ ಬರೀ ಫೋಟೋಶೂಟ್. ಹಾಂ, ಇಲ್ಲಿದ್ದಾನೆ. ಭರತ್ ನೀನು ಹೇಳಪ್ಪ. ಹಾಂ, ನೀನು ಹೇಳಪ್ಪ. ಕಾಲು ಉಳುಕ್ಸ್ಬಿಟ್ಟಿದ್ದಾಳೆ, ಹೇಳಪ್ಪ ಅಂತೆ. ಕಾಲು ಉಳುಕ್ಸ್ಬಿಟ್ಟಿದ್ದೀನ. ವ್ಯೂ ಚೆನ್ನಾಗಿದೆ. ಮಟ್ಟ ಮಧ್ಯಾಹ್ನ. ಆ್ಯಕ್ಚುಲಿ ಇಲ್ಲಿ ತುಂಬ ಸೌಂಡ್ ಇದ್ದಿದ್ದರಿಂದ, ಅಂದರೆ ತುಂಬ ಗಾಳಿ ಸೌಂಡ್ ತುಂಬ ಬರ್ತಾನೆ ಇತ್ತು. ಸೊ ಅದರಿಂದ ನಾನು ಏನು ಹೇಳಿದ್ದೀನಿ ವೀಡಿಯೋದಲ್ಲಿ ಅಂತ ಕೇಳಿಸೇ ಇಲ್ಲ. ಸೊ ವಾಯ್ಸ್ ರೆಕಾರ್ಡೇ ಆಗಿಲ್ಲ ಸರಿಯಾಗಿ, ಅದಕ್ಕೆ ನಾನು ಇಲ್ಲೇ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನಾವು ಬೆಟ್ಟದ ಭೈರವೇಶ್ವರ ನೋಡಿಕೊಂಡು ದೇವರ ಮನೆ ವ್ಯೂ ಪಾಯಿಂಟಿಗೆ ಇಲ್ಲಿ ಬಂದಿದ್ದೀವಿ. ಸೊ ನೋಡಿ, ನನ್ನ ಫ್ರೆಂಡ್ಸ್ಗೆಲ್ರಿಗೂ ಹಾಯ್ ಮಾಡ್ತಾಯಿದ್ದೀನಿ. ಸೊ ವ್ಯೂ ಮಾತ್ರ ಸಖತ್ತಾಗಿತ್ತು. ಸಂಜೆ ಒಂದು 5:30 ಆಗಿರ್ಬೋದು. ವ್ಯೂ ಹೇಗಿತ್ತಂದರೆ ಫುಲ್ ಫಾಗ್. ಆ್ಯಕ್ಚುಲಿ ನಾವು ಹೋಗಿರೋದು ಸಮ್ಮರ್ ಅಲ್ಲದೆ ನಾವು ಬೇರೆ ಟೈಮಲ್ಲಿ ಹೋಗಿದ್ರೆ ಕಾಣಿಸ್ತಾನೆ ಇರಲಿಲ್ಲ ಅನಿಸುತ್ತೆ. ಅಲ್ಲಿ ಫಾಗ್ ಹಂಗಿರುತ್ತೆ ಅಂತ ಎಲ್ಲ ಹೇಳ್ತಾಯಿದ್ರು. ನಾವು ಒಂದೇ ದಿನದಲ್ಲಿ ಎತ್ತಿನ ಭುಜ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ವಿ. ಒಂದೇ ದಿನದಲ್ಲಿ ಎತ್ತಿನ ಭುಜ ನೋಡಿಕೊಂಡು ಬೆಟ್ಟದ ಭೈರವೇಶ್ವರ ನೋಡಿಕೊಂಡು ಆಮೇಲೆ ಹೀಗೆ ದೇವರ ಮನೆ ವ್ಯೂ ಪಾಯಿಂಟಿಗೆ ಬಂದು ನೋಡ್ತಾ ಇದ್ದೀವಿ ಇಲ್ಲಿ. ಸೊ ಇದಾಗಿತ್ತು ನಮ್ಮ ವ್ಲಾಗ್. ಒನ್ ಡೇ ವ್ಲಾಗ್ ಹೇಗಿತ್ತು ಅಂತ ಎಲ್ಲ ತಿಳಿಸಿ ಕಮೆಂಟ್ ಮಾಡಿ. ಸೊ ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್.